ನವಣೆ ಅದು ಇದೆಯಾ? ನವಣೆ ಯಾವುದದು? ಟೊಮೊಟೊ ಜಾಸ್ತಿ ಇದೆ. ನಮಗೆ ಟೊಮೊಟೊಗೆ ಇನ್ಶೂರೆನ್ಸ್ಗೆ ಯಾವುದೇ ನಮಗೆ ಮಾಹಿತಿ ಕೊಟ್ಟಿಲ್ಲ. ಜೂನ್ ಕ್ಲೋಸ್ ಆಗ್ಬಿಟ್ಟಿದೆ. ಹಾರ್ಟಿಕಲ್ಚರ್ ನಮ್ಗೆ ಯಾವುದೇ ಥರ ಮಾಹಿತಿ ಕೊಟ್ಟೇ ಇಲ್ಲ. ನಮಗೆ ಟೊಮೊಟೊ ಇನ್ಶೂರೆನ್ಸ್ ಮಾಡಿಸ್ಬೇಕಂತ ನಮ್ಮ ಮೇಜರ್ ಕ್ರಾಪ್ಸ್ ಇಲ್ಲಿ ಇದು ಹಾರ್ಟಿಕಲ್ಚರ್ ಬಂದು ಟೊಮೊಟೊನೇ ಮಾಡೋದು. ಒಬ್ಬರು ಒಂದು ಇನ್ಫಾರ್ಮೇಷನ್ ಇಲ್ಲ, ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮೊನ್ನೆ ನಾವು ಇನ್ಶೂರೆನ್ಸ್ ಮಾಡ್ಸೋಣ ಅಂತ 30 ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಟೊಮೊಟೊಗೆ. ಆಯ್ತು, ಈಗ ಅಲ್ಲ ಅದಕ್ಕೆ ಮಾಹಿತಿ ಬೆಳೆ ಇದಿದೆ ಅಲ್ವಾ, ಇನ್ಶೂರೆನ್ಸ್ ಇದೆ, ನಮ್ಗೆ ಮೊದಲು ಮಾಹಿತಿ ಕೊಡ್ಬೇಕು ನಮ್ಗೆ ಅವರು. ಒಂದು ತಗೊಳ್ಳಿ, ಅದು ಅಷ್ಟು ಸುಲಭದಲ್ಲಿ ಹಾರ್ಟಿಕಲ್ಚರ್ದು ನಮಗೆ ಬೆನಿಫಿಟ್ ಆಗಲ್ಲ. ನಮಗೆ ಹೆಚ್ಚು ಬೆನಿಫಿಟ್ ಆಗೋದು ಇದು ಫಸಲ್ ಬಿಮಾ ಯೋಜನೆ. ಒಂದು ಈಗ ಈ ವರ್ಷ ಆಗೋಗಿದೆ. ಈಗ ನಾನು ಮಾತಾಡ್ತೀನಿ ನಿಮ್ಮ ಮುಂದೆನೇ, ಯಾಕೆ ಮಾಡಲಿಲ್ಲ ಏನೋ ಅದು ಪ್ರಶ್ನೆ ಕೇಳೋಣ. ಉದ್ದೇಶ ಏನಂದರೆ ಮುಂದೆ ಅದು ಆಗಬಾರ್ದು ಅನ್ನೋದು. ಈಗ ನಮ್ಮ ಕೈಲಿರೋದ ಪರಿಹಾರ ಅದು ಒಂದೇ, ಮುಂದೆ ಅದು ಆಗ್ದಂಗೆ. ಅದ್ರ ಜೊತೆಗೆ ಇದೊಂದು ಬೆಸ್ಟ್ ಮಾಹಿತಿ ನಿಮಗೆ. ಇನ್ನು ಮುಂದೆ ಟೊಮೆಟೊನ್ನು ಕೂಡ ಕೃಷಿ ಬೆಳೆ ಅಂತೇಳಿ ಪರಿಗಣಿಸಿದ್ದಾರೆ. ಈ ಕೃಷಿನಲ್ಲಿ ಹೆಂಗೆ ನೀವು ಇನ್ಶೂರೆನ್ಸ್ ಕಟ್ತೀರಾ ಆ ಥರ ಇನ್ನು ಮುಂದಿನ ವರ್ಷದಿಂದ ಕೃಷಿ ಇಲಾಖೆನಲ್ಲೇ ನೀವು ಕಟ್ಟೋಕ್ಕೆ ಅವಕಾಶ ಇದೆ. ಇಲ್ಲಾದರೆ ಈಗ ಸರ್ವೆ ಮಾಡೋ ಅಂಥದ್ದು, ಗ್ರೌಂಡ್ ಟ್ರೂತಿಂಗ್ ಮಾಡೋ ಅಂಥದ್ದು, ಡಿಕ್ಲೇರ್ ಮಾಡೋ ಅಂಥದ್ದು ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ರೈತರನ್ನ ತೊಡಗಿಸ್ಕೊಂಡು, ರೈತರನ್ನ ಇಟ್ಕೊಂಡು, ರೈತರಿಗೆ ಏನು ನೈಜವಾದ ಕಷ್ಟ ಇದೆ ಇವನ್ನೆಲ್ಲ ಗಮನಕ್ಕೆ ತೆಗೆದುಕೊಂಡು ವಾಸ್ತವತೆ ಆಧಾರದ ಮೇಲೆ ನಾವು ಅಸೆಸ್ ಮಾಡಿ ಇನ್ಶೂರೆನ್ಸ್ ಹೆಚ್ಚು. ಅದೇ ಗುಡಿಬಂಡೆಗೆ ಬಂದಿದ್ದೆ ನಾನು. ಈಗ ರೈತರೆಲ್ಲ ಗುಡಿಬಂಡೆನಲ್ಲಿ ಈ ಭಾಗದಲ್ಲಿ ಟೊಮೆಟೊ ಜಾಸ್ತಿ. ನಮಗೆ ಜೂನ್ 30ಕ್ಕೆ ಅದರದ್ದು ಇನ್ಶೂರೆನ್ಸು ಸಮಯ ಮುಗಿದೋಗಿದೆ. ನಮಗೆ ಮಾಹಿತಿ ಕೊರತೆ. ಒಂದೇ ಒಂದು ಕಚೇರಿನಲ್ಲೂ ಒಂದೇ ಒಂದು ಇದರಲ್ಲೂ ಕೂಡ ನಮ್ಗೆ ಅದ್ರದ್ದು ಮಾಹಿತಿನೇ ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇಲ್ಲ ಮಾಡಿಲ್ಲ, ನಿಮ್ಮವರೆಲ್ಲಿ ಪ್ರೆಸೆನ್ಸೇ ಇಲ್ಲ ಬಿಡಿ. ಯಾಕಮ್ಮ ಮಾಹಿತಿ ಯಾಕೆ ಕೊಟ್ಟಿಲ್ಲ? ಅವ್ರು ಇದು ಮಾಡಿದ್ರಲ್ಲ ರೆಗ್ಯುಲರ್ ಆಗಿ. ನೀವು ಅವ್ರ ಮೇಲೆ ನೀವು ಮಾಡಿದ್ದೇಳಿ, ನೀವು ಅವ್ರು ಮಾಡಿದ್ದು ನಾನು ಅವ್ರನ್ನ ಆಮೇಲೆ ಕೇಳ್ತೀನಿ. ನೀವು ಮಾಡಿದ್ದು ಏನು ಮಾಡಿದ್ರಿ ಹೇಳಿ. ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಆಫೀಸರ್. ತೋಟಗಾರಿಕೆ ಎಷ್ಟು ಟೊಮೆಟೊ ಬೆಳೀತಾರೆ, ಏನು ಬೆಳೀತಾರೆ, ಎಷ್ಟು ಏರಿಯಾದಲ್ಲಿದೆ, ಯಾರ್ಯಾರು ರೈತರು ಎಂಟೈರ್ ಪಟ್ಟಿ ನಿಮ್ಮ ಹತ್ರ ಇದೆ. ಒಂದು ಗ್ರೂಪ್ ಮಾಡಿ ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಗ್ರೂಪಲ್ಲಿ 30ನೇ ತಾರೀಕು ಲಾಸ್ಟ್ ಕಟ್ಟ್ರಿ ಅಂತ ಒಂದು ಮೆಸೇಜ್ ಹಾಕಿದ್ರೆ ಎಲ್ಲರೂ ಪಾಂಪ್ಲೆಟ್ ಅವ್ರ ಇಲಾಖೆಯಲ್ಲಿ ನೀವೇನು ಪಾಂಪ್ಲೆಟ್ ಮಾಡಿದ್ರೆ ಅವ್ರು ಅಷ್ಟಾದ್ರೂ ಮಾಡಿದ್ರೆ ನೀವೇನು ಮಾಡಿದ್ರೆ ತೋರಿಸಿ. ಡೋಂಟ್ ಯು ಟಾಕ್ ಅಬೌಟ್ ಯುವರ್ ಆಕ್ಟಿವಿಟಿ. ಅವ್ರದ್ದು ಮಾಡೋದು ಬಿಡೋದು ನಾನು ಕೇಳ್ತೀನಿ. ಅವ್ರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಇರುವಂತ ರಾಗಿ, ಜೋಳ, ನೆಲಗಡಲೆ ಬಹಳಷ್ಟು ಬೇರೆ ಇದಾವೆ. ಅದನ್ನ ನೋಡಕ್ಕೆ ಬಂದಿದ್ದೀವಿ, ಗೊತ್ತಾಯ್ತಾ. ಟೊಮೆಟೊ ಸಣ್ಣ ಪ್ರಮಾಣದಲ್ಲಿರಲಿ ದೊಡ್ಡ ಪ್ರಮಾಣದಲ್ಲಿರಲಿ ಪಾಪ ಪ್ರತಿಯೊಬ್ಬ ರೈತನು ನಮ್ಮ ಮುಖ್ಯ. ಅವ್ರದ್ದು ಬೆಳೆಗಳಿಗೆ ರಕ್ಷಣೆ ಕೊಡುವಂಥದ್ದು ನಮ್ಮ ಕರ್ತವ್ಯ ಇದೆ. ನೀವು ಆಸ್ ಎ ಡಿಪಾರ್ಟ್ಮೆಂಟ್ ಯು ಹ್ಯಾವ್ ಡನ್ ನಥಿಂಗ್. ನೋಡಿ, ಅಟ್ಲೀಸ್ಟ್ ತಾಲೂಕಿಗೆ 20 ರೈತರಿಗೆ ಮಾಹಿತಿ ಹೋದ್ರೆ ಅವ್ರು ಇಡೀ ತಾಲೂಕಿಗೆ ಮಾಹಿತಿ ಕೊಟ್ಕೊಂತಾರೆ. ಪ್ರಗತಿಪರ ರೈತರು ಇದಾರಲ್ವಾ ಆಯಾ ಬೆಳೆಗಳಲ್ಲಿ, ಆಯಾ ಇದರಲ್ಲಿ ಅವಂತ ಕರೆಸ್ಬೇಕಲ್ಲ ನಾವು. ಈಗ ಉಳಿದಿರೋ ಬೆಳೆಗಳಿಗೆ ಏನು 11,000 ಗುರಿ ಕೊಟ್ಟಿದ್ದೀವಿ. ಎಷ್ಟು ಮಾಡಿದಿರಾಗಲೇ? ಏನ್ ಸ್ಪಾಟಲ್ಲಿ ಎಲ್ಲಿ ಬಂದಿದ್ಯಾ ನೀನು? ಊರ್ನವ್ರನ್ನೆಲ್ಲ ನೀನು 4 ಜನ ನಿಲ್ಸ್ಕೊಂಡು ಯಾರಿದಾರು ಬರ್ರಿ ಅಂತ ಹೇಳಿ ಕೇಳಿದ್ರೆ ಎಲ್ಲರೂ ಹೇಳಿರೋರು. ಯಾರು ವಾರಸ್ದಾರ ಯಾರು? ಈಗ ನೋಡಪ್ಪ, ಒಬ್ಬ ವ್ಯಕ್ತಿ ಮಗ ಯಾರು ಅಂತೇಳಿ ಊರಿನಲ್ಲಿ ಅಲ್ಲ, ಇಲ್ಲಿರೋರು ಹೇಳ್ರಿ ಈ ಜಮೀನು ಯಾರ್ದು ಮತ್ತೆ ಏನೇನು ಇದಕ್ಕೆಲ್ಲ ಏನು ಬಾಂಡ್ ಪೇಪರ್ ಮೇಲೆ ಬೇಕೇನಪ್ಪ ನಿನಗೆ? ಬಂದು ಜಮೀನಲ್ಲಿ ನೀವು ನಿಂತ್ಕೊಂಡ್ರೆ ಕೆಲಸ ಆಗೋಗುತ್ತೆ. ಯಾರು ಓನರ್ ಇದ್ದಾರೆ, ಬರಪ್ಪ ನೀನು ಜಮೀನು ತೋರಿಸು ಅಂತ ಕರ್ಕೊಂಡು ಬಂದರೆ ಊರಿನ 4 ಜನ ಕರ್ಕೊಂಡ್ಬಂದು ಮಜಾ ಡ್ರಾ ಮಾಡಿ ಇವ್ರ ತಂದೆ ಅಂತೇಳಿ AC ಹತ್ರ ತಗೊಂಡೋಗಿ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಬೈ ಹ್ಯಾಂಡ್ RTC MRನ ವಜಾ ಮಾಡಿಕೊಡಿದ್ರೆ, ಸುಮೋಟ ವಜಾ ಮಾಡ್ಕೊಂಡಿದ್ದ ನಮ್ಮಿಂದ ತಪ್ಪಾಗಿದೆ ಅಂತೇಳಿ ಗೊತ್ತಾಯ್ತಾ. ಕಳಿಸಿ ವಜಾ ಮಾಡಿ ಕ್ಲೀನಾಗಿ ಮಾಜರ್ ಮಾಡಿ ಯಾರು ವಂಶವೃಕ್ಷ ತಗೊಂಡು ಯಾರು ಕಾನೂನುಬದ್ಧ ವಾರಸ್ದಾರಿದ್ದಾರೆ ಅವ್ರ ಹೆಸರು ಖಾತೆ ಮಾಡಿ. ಇದು ಭಾಳ ನನ್ನ ಗಮನಕ್ಕೆ ಬಂದಿದೆ. ಇಟ್ ಇಸ್ ಎ ಲಾಸ್ಟ್ ವಾರ್ನಿಂಗ್. ಇನ್ನು ಮುಂದೆ ಒಂದು ಪ್ರಕರಣ ಬಂತು, ಈ ಕೆಲಸನೂ 15 ದಿನದಲ್ಲಿ ಆಗಲಿಲ್ಲ ಅಂದ್ರೆ ನಾನು ಸುಮ್ಮನೆ ಹೇಳಿದ್ದೀನಿ. ಎಲ್ಲ ನೋಡ್ಬೇಕಲ್ವೇನ್ರಿ ನೀವು? ಅಲ್ಲಿ ಇದನ್ನೆಲ್ಲ ನೋಡೋಕೆ ಅಲ್ಲಿಂದ ಬರ್ಬೇಕೇನಪ್ಪ ನಾನು? ಎಲ್ಲ ಹಿಂಗೆ ನಿಂತ್ಕೊಂಡ್ರಿ ರೈತರು. ಸ್ವಲ್ಪ ಹಿಂದೆ ಬಂದು DD ಅವ್ರು ಇದ್ದಾರೆ ನೋಡಿ, ಕರೀ.